ಆರೋಗ್ಯಕ್ಕಾಗಿ ನಾವು ಚಿಕಿತ್ಸೆ ಮಾಡಬೇಕಾ, ರೋಗವನ್ನು ತಡಿಬೇಕಾ? ಇದನ್ನ ನೋಡೋಣ. ಯಾವುದು ಶ್ರೇಷ್ಠ, ಯಾವುದು ಅಶ್ರೇಷ್ಠ ಅಂತ. ಆರೋಗ್ಯಕ್ಕೋಸ್ಕರ ಚಿಕಿತ್ಸೆ ಮಾಡೋದು ಅಂತ ಹೇಳಿದ್ರೆ ರೋಗವನ್ನು ತಂದುಕೊಳ್ಳೋದು, ರೋಗ ತಂದ ಮೇಲೆ ಚಿಕಿತ್ಸೆಯಿಂದ ಮತ್ತೆ ಆರೋಗ್ಯವನ್ನು ಪಡೆಯೋದು. ಇಲ್ಲಿ ಏನಾಗಿರ್ತದೆ ಡ್ಯಾಮೇಜು? ಒಂದು ಡ್ಯಾಮೇಜು ಚಿಕಿತ್ಸೆ, ರೋಗ ಬಂದು ಚಿಕಿತ್ಸೆ ನಂತರ ಆರೋಗ್ಯ ಪಡೆದ್ರೆ ಸ್ವಲ್ಪ ಡಿಸೆಬಿಲಿಟಿ ಉಳ್ಕೊಳ್ತದೆ, ಸ್ವಲ್ಪ ಧಾತುಗಳ ವಿಕೃತಿ ಉಳ್ಕೊಳ್ತದೆ. ಮೊದಲಿನಂತೆ ಆಗೋದಿಲ್ಲ. ಯಾವುದೇ ಒಂದು ವಸ್ತುವನ್ನು ಮುರಿದು ಮತ್ತೆ ಅಂಟಿಸಿದ್ರೆ ಮೊದಲನೇ ಆಗೋದಿಲ್ಲ, ಅದು ಇಲ್ಲಿದ್ರು ಮುರಿದು ಅಂಟಿಸಿರ್ತಾರನೆ. ಹಾಗಾಗಿ ಯಾವುದೇ ರೋಗ ಬಂದ್ರೆ ಚಿಕಿತ್ಸೆ ಮಾಡಿ ಬರ್ತಕ್ಕಂಥ ಆರೋಗ್ಯ ಧಾತು ವಿಕೃತಿ ಉಳ್ಕೊಂಡಿರ್ತದೆ. ಆದರೆ ರೋಗವನ್ನು ತಡೆದರೆ ಡೆಫಿನೆಟ್ಲಿ ಇಲ್ಲಿ ಧಾತುಗಳು ಶ್ರೇಷ್ಠ ಆಗಿರ್ತದೆ, ಶ್ರೇಷ್ಠವಾಗಿ ಬಲವನ್ನು ಹೊಂದಿರ್ತದೆ. ಹಾಗಾದ್ರೆ ರೋಗ ತಡೆ ಹೇಗೆ ಅಂದ್ರೆ ದೋಷಗಳನ್ನ ಇಟ್ಕೋಬಾರ್ದು, ಅಥವಾ ರೋಗ ತರೋವರೆಗೂ ದೋಷಗಳನ್ನ ಹೊರ ಹಾಕುವಂಥದ್ದು. ಹೊರ ಹಾಕುವುದು, ಗಾಡಿ ಸರ್ವಿಸ್ ಮಾಡಿಸ್ದಂಗೆ. ಸರ್ವಿಸ್ ಕೆಟ್ಟಾದ್ಮೇಲೆ ಮಾಡಿಸ್ತೀವ, ಇದೆಲ್ಲ ಕೆಡೋದಿಲ್ಲ, ಕೆಡೋದಕ್ಕಿಂತ ಮತ್ತೆ ತಡೆಯೋದು, ಕೆಡೋದನ್ನು ತಡೆಯೋದಕ್ಕೋಸ್ಕರ ನಾವು ಸರ್ವಿಸ್ ಮಾಡ್ತೀವಲ್ಲ, ಹಾಗೆ ದೋಷಗಳನ್ನ ಹೊರ ಹಾಕೋದಕ್ಕೆ ಇದನ್ನ ಸ್ವಸ್ಥ ಪಂಚಕರ್ಮ ಅಂತ ಕರಿತೀವಿ. ವರ್ಷಕ್ಕೆ ಒಂದ್ಸರಿ ಸ್ವಸ್ಥ ಪಂಚಕರ್ಮ ಇದನ್ನ ಮಾಡಿದ್ರೆ ಆರೋಗ್ಯ ತಾನೇ ಸ್ವತಃ ಇರ್ತದೆ, ರೋಗ ಬರೋದಿಲ್ಲ, ಆರೋಗ್ಯ ಸ್ವತಃ ಇರ್ತದೆ, ಧಾತು ಶ್ರೇಷ್ಠವಾಗಿರ್ತದೆ. ಅದೇ ಇಲ್ಲಿ ರೋಗ ಬಂದಾಗ ಬೇರೆ ನೀವು ಅದೇ ಪಂಚಕರ್ಮಗಳನ್ನು, ಸ್ವಸ್ಥ ಪಂಚಕರ್ಮ ಅಲ್ಲ, ಅವಾಗ ರೋಗ ಪಂಚಕರ್ಮವನ್ನು ಮಾಡಬೇಕಾಗ್ತದೆ. ರೋಗ ಪಂಚಕರ್ಮ ಮಾಡಿ ಕೂಡ ಆರೋಗ್ಯವನ್ನು ಪಡೆದ್ರೆ ಧಾತು ವಿಕೃತಿ ಉಳಿಯುತ್ತೆ. ರಿಪೀಟೆಡ್ ಆಗಿ ಇದು ಉಳಿದ್ರೆ ಒಂದಷ್ಟು ಪೆಟ್ಟುಗಳು ನಿಧಾನಕ್ಕೆ ಆಗ್ತಾ ಆಗ್ತಾ ಒಂದು ರೋಗ ಶಾಶ್ವತವಾಗಿ ಉಳ್ಕೊಳ್ತದೆ. ಹಾಗಾಗಿ ರೋಗ ತಡೆ ಯಾವಾಗಲೂ ಶ್ರೇಷ್ಠ. ಇದನ್ನೇ ನಾವು ಆಸ್ಪತ್ರೆ ರಹಿತ ಜೀವನ ಅಂತ ಕರೆಯೋದು. ಅದರ ಅರ್ಥ ಸ್ವಸ್ಥ ಪಂಚಕರ್ಮಕ್ಕೆ ಒಳಗಾಗಿ ಆಸ್ಪತ್ರೆಗಳಿಂದ ದೂರ ಇರಿ. ಧನ್ಯವಾದಗಳು.